ನಮಸ್ಕಾರ ಸ್ನೇಹಿತರೆ, ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಶ್ರೀ ಸಾಯಿ ಸಚ್ಚರಿತೆಯ 18 ಮತ್ತು 19ನೇ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ಹೇಮಾಡ ಪಂತರು ಹೇಗೆ 16 ಮತ್ತು 17ನೇ ಅಧ್ಯಾಯವನ್ನು ಒಟ್ಟಿಗೆ ವಿವರಿಸಿದ್ರೋ ಅದೇ ರೀತಿ 18 ಮತ್ತು 19ನೇ ಅಧ್ಯಾಯವನ್ನು ಕೂಡ ಒಟ್ಟಾಗಿ ವಿವರಿಸಿದ್ದಾರೆ. ಈ ಅಧ್ಯಾಯದಲ್ಲಿ ಹೇಮಾಡ ಪಂತರನ್ನು ಬಾಬಾ ಆಶೀರ್ವದಿಸಿದ್ದು, ಸಾಟೆ ಮತ್ತು ದೇಶಮುಖ ಅವರ ಕತೆ, ಸದ್ಭಾವನೆಗೆ ಪ್ರೋತ್ಸಾಹ, ಉಪದೇಶ, ನಿನದೆ, ದುಡಿಮೆಗೆ ತಕ್ಕ ಪ್ರತಿಫಲ ಇತ್ಯಾದಿ ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಹಿಂದಿನ 2 ಅಧ್ಯಾಯಗಳಲ್ಲಿ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದ ಧನಿಕನನ್ನು ಬಾಬಾರವರು ಹೇಗೆ ಆಧರಿಸಿದ್ರು ಅನ್ನೋದನ್ನು ವಿವರಿಸಿದ್ದಾರೆ. ಈಗ ಈ 2 ಅಧ್ಯಾಯಗಳಲ್ಲಿ ಬಾಬಾ ಸದ್ಭಾವನೆಯನ್ನು ಹೇಗೆ ಪ್ರೋತ್ಸಾಹಿಸ್ತಾ ಇದ್ರು ಅನ್ನೋದನ್ನು ಮತ್ತು ಇತರ ವಿಷಯಗಳನ್ನು ಹೇಮಾಡ ಪಂತರು ಚರ್ಚಿಸಿರ್ತಾರೆ. ಸದ್ಗುರುವು ಶಿಷ್ಯನ ಅರ್ಹತೆಯನ್ನು ತಿಳಿದು ಅವನಿಗೆ ಸರಿಯಾದದನ್ನು ಉಪದೇಶಿಸಿ ಅವನನ್ನು ಸ್ವಾನುಭವದ ಗುರಿಯೆಡೆಗೆ ಸಾಗಿಸ್ತಾನೆ. ಈ ವಿಚಾರದಲ್ಲಿ ಗುರುಗಳು ಹೇಳಿಕೊಟ್ಟಿರುವುದನ್ನು ಬೇರೆಯವರಿಗೆ ತಿಳಿಸಬಾರದು ಅನ್ನೋದು ಕೆಲವರ ಅಭಿಪ್ರಾಯ. ಅದನ್ನು ಪ್ರಕಟಿಸಿದ್ರೆ ಅದು ನಿಷ್ಪ್ರಯೋಜಕವಾಗತ್ತೆ ಅಂತ ಅವರು ವಾದಿಸ್ತಾರೆ. ಈ ಅಭಿಪ್ರಾಯ ಸರಿ ಅಲ್ಲ. ಸದ್ಗುರುವು ಮಳೆಗಾಲದ ಮೋಡಗಳಿದ್ದಂತೆ ಧಾರಾಕಾರವಾಗಿ ಅವನು ಮಳೆ ಸುರಿಸಬಲ್ಲನು. ಅಂದರೆ ತನ್ನ ಅಮೃತ ವಚನಗಳನ್ನು ಎಲ್ಲೆಡೆಗೂ ಹರಡಬಲ್ಲನು. ಇದನ್ನು ನಾವು ಅನುಭವಿಸಿ ಜ್ಞಾನೋದಯವಾದ ನಂತರ ಯಾವ ಆಶೆಯೂ ಇಲ್ಲದೆ ಅದನ್ನು ಇತರರ ಸೇವೆಗಾಗಿ ಸದ್ವಿನಿಯೋಗ ಮಾಡಬೇಕು. ಉದಾಹರಣೆಗೆ, ಬುಧಕೌಶಿಕ ಮುನಿಯು ತಾನು ಕನಸಿನಲ್ಲಿ ಕಂಡ ರಾಮರಕ್ಷಾ ಸ್ತೋತ್ರವನ್ನು ಪ್ರಕಟಿಸಿದ್ದಾರೆ. ಮಮತೆಯುಳ್ಳ ಮಾತೆಯು ತನ್ನ ಕಂದನ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಕಹಿಯಾದ ಔಷಧಿಗಳನ್ನು ಬಲಾತ್ಕಾರವಾಗಿ ಕಂದನಿಗೆ ಕೊಡಿಸುವಂತೆ ಸಂತ ಶ್ರೇಷ್ಠ ಸಾಯಿಬಾಬಾರವರು ತಮ್ಮ ಭಕ್ತರಿಗೆ ಆಧ್ಯಾತ್ಮಿಕ ಬೋಧನೆ ಮಾಡ್ತಾಯಿದ್ರು. ಅವರ ರೀತಿ ಗುಪ್ತವಾಗಿರದೆ ಎಲ್ಲರಿಗೂ ಗೋಚರಿಸುವಂತಿತ್ತು. ಅವರ ಬೋಧನೆಗಳಿಂದ ನಾವು ಗುರಿ ಸಾಧಿಸಬಹುದಾಗಿತ್ತು. ಬಾಬಾ ಅವರಂಥ ಗುರುಗಳು ನಮ್ಮ ಜ್ಞಾನ ಚಕ್ಷುಗಳನ್ನು ತೆರೆದು ಆತ್ಮದ ಸೌಂದರ್ಯವನ್ನು ತೋರಿಸಿ ಭಕ್ತಿ ಮಾರ್ಗವನ್ನು ಅವಲಂಬಿಸಲು ಸಹಾಯ ಮಾಡ್ತಾರೆ. ಇದಾದ ನಂತರ ನಮ್ಮ ಇಂದ್ರಿಯ ಚಾಪಲ್ಯಗಳು ದೂರವಾಗಿ ವಿವೇಕ ಮತ್ತು ವೈರಾಗ್ಯವೆಂಬ ಅವಳಿ ಜವಳಿ ಫಲಗಳು ನಮ್ಮ ಕರಗತವಾಗತ್ವೆ ಮತ್ತು ಪರಮಜ್ಞಾನ ಕನಸಿನಲ್ಲಿಯೂ ಸಹ ಉಕ್ಕಿ ಹರಿಯತ್ತೆ. ನಾವು ಸದ್ಗುರುವಿನ ಸಂಘದಲ್ಲಿದ್ದು ಅವನ ಪ್ರೀತಿಗೆ ಪಾತ್ರರಾದ ಕೂಡಲೇ ಇವೆಲ್ಲವನ್ನು ಹೊಂದಬಹುದು. ಭಕ್ತರ ಅಭೀಷ್ಟಗಳನ್ನು ನೆರವೇರಿಸುವ ಆ ಪರಮಾತ್ಮನು ಸಹಾಯ ಮಾಡಿ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ನಮಗೆ ಆನಂದವನ್ನು ದೊರಕಿಸಿಕೊಡ್ತಾನೆ. ಈ ಪ್ರಗತಿ ಅಥವಾ ಏಳಿಗೆ ಸದ್ಗುರುವಿನ ಸಹಾಯದಿಂದ ಮಾತ್ರವೇ ಸಾಧ್ಯ. ಆದುದರಿಂದ ನಾವು ಯಾವಾಗಲೂ ಸದ್ಗುರುವಿನ ಧ್ಯಾನ ಮಾಡಬೇಕು. ಒಂದು ಸಾರಿ ಶ್ರೀ ಸಾಟೆಯವರಿಗೆ ವ್ಯಾಪಾರದಲ್ಲಿ ಬಹಳ ನಷ್ಟ ಆಯಿತು. ಕೆಲವು ಅನಿರೀಕ್ಷಿತ ಮತ್ತು ಅವರ್ಣನೀಯ ಕಾರಣಗಳಿಂದ ತೊಂದರೆಗಳುಂಟಾಗಿ ಅವರು ಬಹಳನೇ ಬೇಸರಗೊಂಡಿದ್ದರು. ಮನೆಯಲ್ಲಿ ವಿಶ್ರಾಂತಿ ದೊರಕದೇ ಇದ್ದಿದ್ದರಿಂದ ಬೇರೆ ಎಲ್ಲಿಯಾದರೂ ಹೋಗಿ ಬರೋಣವೆಂದು ಅನಿಸಿತ್ತು. ಎಲ್ಲವೂ ಸುಗಮವಾಗಿ ಸುಖ ಸಂತೋಷಗಳಲ್ಲಿರುವಾಗ ಮಾನವನು ಪರಮಾತ್ಮನನ್ನು ಸ್ಮರಿಸುವುದು ಇಲ್ಲ. ಕಷ್ಟ ಕಾರ್ಪಣ್ಯಗಳು ತಲೆದೋರಿದಾಗ ಮಾತ್ರ ಪರಮಾತ್ಮನ ನೆನಪು ಬರುತ್ತೆ. ಇದು ಮಾನವನ ಸಹಜ ಸ್ವಭಾವ. ಅವನ ಕರ್ಮ ಸವೆದಿದ್ದರೆ ಮಾತ್ರ ಪರಮಾತ್ಮನು ಸಮಾಧಾನ ಮತ್ತು ಸಂತೋಷವನ್ನು ಕೊಡಬಲ್ಲ. ಸದ್ಗುರುವಿನ ಸಂಪರ್ಕಕ್ಕೆ ದಾರಿ ತೋರಿಸ್ತಾನೆ. ಶ್ರೀ ಸಾಟೆಯವರಿಗೆ ಇದು ಅನುಭವವಾಯಿತು. ಅವರ ಸ್ನೇಹಿತರು ಶಿರಡಿಗೆ ಹೋಗಿ ಬಾಬಾರವರ ದರ್ಶನ ಪಡೆದರೆ ಎಲ್ಲವೂ ಸರಿ ಹೋಗುತ್ತದೆ ಅಂತ ಹೇಳಿದ್ರು. ಇದನ್ನು ಮನಗಂಡು ಅವರು 1917ರಲ್ಲಿ ಶಿರಡಿಗೆ ಬಂದರು. ಬಾಬಾರವರ ಶಾಂತಿಯುತವಾದ ಮಂದಸ್ಮಿತ ವದನವನ್ನು ನೋಡಿದ ಕೂಡಲೇ ಆನಂದದಿಂದ ಅವರು ಶಾಂತಿ ಪಡೆದರು. ಬಾಬಾರವರ ದರ್ಶನ ಸೌಲಭ್ಯ ಒದಗಿದುದು ತಮ್ಮ ಪೂರ್ವ ಜನ್ಮದ ಪುಣ್ಯ ಫಲವೇ ಸರಿ ಅಂತ ಅವರು ಭಾವಿಸಿದ್ರು.
ಶ್ರೀ ಸಾಟೆ ಅವರು ದೃಢ ಸಂಕಲ್ಪಿಗಳು ಆದ್ದರಿಂದ ಅವರು ಗುರುಚರಿತ್ರೆಯನ್ನು ಪಠಣ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಆ ಗ್ರಂಥವನ್ನು 1 ಸಪ್ತಾಹದಲ್ಲಿ ಮುಗಿಸಿದಾಗ ಬಾಬಾರವರು ಆ ದಿನ ರಾತ್ರಿ ಅವರಿಗೆ ಕನಸಿನಲ್ಲಿ ದರ್ಶನ ನೀಡಿದ್ರು. ಅವರು ಬಾಬಾ ತಮಗೆ ಗುರುಚರಿತ್ರೆಯನ್ನು ವಿವರಿಸುತ್ತಿರುವ ದೃಶ್ಯವನ್ನು ಕನಸಿನಲ್ಲಿ ಕಂಡರು. ಎಚ್ಚೆತ್ತು ಕನಸನ್ನು ಪುನಃ ನೆನಪಿಗೆ ತಂದುಕೊಂಡು ಸಂತೋಷಭರಿತರಾದರು. ಅಜ್ಞಾನ ಅಂಧಕಾರದಲ್ಲಿ ಸಿಕ್ಕಿ ತೊಳಲುತ್ತಿದ್ದ ಆತ್ಮವನ್ನು ಗುರುಚರಿತ್ರೆಯ ವಿವರಣೆಯಿಂದ ಎಚ್ಚರಿಸಿ ಆ ಅಮೃತವನ್ನು ಪಡೆಯಲು ನೆರವು ನೀಡಿದ ಬಾಬಾರವರ ದಯೆಯನ್ನು ಹೊಗಳಬೇಕಾದುದೇ ಅಂತ ಅವರು ಭಾವಿಸಿದರು. ಮರುದಿನ ಕಾಕಾ ಸಾಹೇಬರಿಗೆ ತಮ್ಮ ಕನಸನ್ನು ವಿವರಿಸಿ ಆ ಕನಸಿನ ಅರ್ಥವೇನು, ಇನ್ನೊಂದು ಬಾರಿ ಸಪ್ತಾಹ ಮಾಡಬೇಕೆ, ಬಾಬಾರವರಲ್ಲಿ ವಿಚಾರಿಸಿ ಅಂತ ಹೇಳಿದ್ರು. ಕಾಕಾರವರು ಸಮಯ ನೋಡಿಕೊಂಡು ಬಾಬಾ ಅವ್ರನ್ನ ಕಂಡು, ದೇವರೇ, ನಿಮ್ಮ ದರ್ಶನದಿಂದ ಸಾಟೆಯವರಿಗೆ ಏನು ಸಲಹೆ ನೀಡುವಿರಿ? ಅವರು ಗುರುಚರಿತ್ರೆಯ ಇನ್ನೊಂದು ಸಪ್ತಾಹ ಮಾಡಬೇಕೇ? ಅವರು ಅಸಾಮಾನ್ಯ ಭಕ್ತರು. ನಿಮ್ಮ ಅಭಿಪ್ರಾಯ ತಿಳಿಸಿರಿ ಮತ್ತು ಅವರನ್ನು ಆಶೀರ್ವದಿಸಿರಿ ಅಂತ ವಿನಂತಿಸ್ಕೊಂಡ್ರು. ಆಗ ಬಾಬಾರವರು, ಅವನು ಗ್ರಂಥವನ್ನು ಮತ್ತೊಮ್ಮೆ ಪಠಿಸಲಿ, ಶ್ರದ್ಧೆ ಭಕ್ತಿಗಳಿಂದ ಅದನ್ನು ಪಠಿಸಿದರೆ ಪರಮಾತ್ಮನು ಅವನಿಗೆ ಒಳ್ಳೆಯದನ್ನು ಮಾಡ್ತಾನೆ ಅಂತ ಉತ್ತರಿಸಿದ್ರು. ಆ ಸಮಯದಲ್ಲಿ ಹೇಮಾಡ ಪಂತರು ಮಸೀದಿಯಲ್ಲಿ ಬಾಬಾರವರ ಪಾದಗಳನ್ನು ಒತ್ತುತ್ತಾ ಇದ್ದರು. ಬಾಬಾರವರ ಈ ವಚನಗಳನ್ನು ಕೇಳಿ ಅವರು ಮನಸ್ಸಿನಲ್ಲಿ, ಏನು, ಸಾಟೆಯವರು 1 ವಾರ ಪಠಿಸಿದ್ದಕ್ಕೆ ಅವರಿಗೆ ಪ್ರತಿಫಲ ದೊರಕಿತು. ನಾನು 40 ವರ್ಷಗಳಿಂದಲೂ ಅದನ್ನು ಪಠಿಸ್ತಾನೇ ಇದ್ದೀನಿ, ನನಗೆ ಪ್ರತಿಫಲ ಸಿಗಲೇ ಇಲ್ಲವಲ್ಲ. ಅವರ 7 ದಿನಗಳ ಪಠಣದಿಂದಲೇ ಬಯಕೆಗಳು ಈಡೇರಿದವು. ಆದರೆ ನಾನು 7 ವರ್ಷಗಳಿಂದಲೂ ಇಲ್ಲಿಯೇ ಇದ್ದೇನೆ, ಆದರೂ ಕೂಡ ಏನೂ ಪ್ರಯೋಜನವಾಗಿಲ್ಲ. ಚಾತಕ ಪಕ್ಷಿ ಹೇಗೆ ನೀರಿಗೆ ಹಾತೊರೆಯುತ್ತಿರುವುದೋ ಅದೇ ರೀತಿಯಲ್ಲಿ ನಾನು ಬಾಬಾರವರ ಅಮೃತ ಧಾರೆಗೆ ಹಾತೊರಿತಾ ಇದ್ದೀನಿ, ಆಶೀರ್ವಾದಿಸಲ್ಪಡಲು ಕಾತರನಾಗಿದ್ದೀನಿ ಅಂತ ಯೋಚಿಸ್ತಾ ಇದ್ರು. ಹೇಮಾಡ ಪಂತರ ಮನದಲ್ಲಿ ಈ ಥರದ ಯೋಚನೆ ಸುಳಿಯಲಾರಂಭಿಸಿದ ಕೂಡಲೇ ಅದು ಬಾಬಾ ಅವರಿಗೆ ತಿಳಿಯಿತು. ಅವರಿಗೆ ಭಕ್ತರ ಮನಸ್ಸನ್ನು ಗ್ರಹಿಸುವ ಶಕ್ತಿ ಇದ್ದುದು ಅವರ ಅನೇಕ ಭಕ್ತರ ಅನುಭವ. ಭಕ್ತರ ದುರ್ಭಾವನೆಗಳನ್ನು ಅಡಗಿಸಿ ಸದ್ಭಾವನೆಗಳನ್ನು ಪ್ರೋತ್ಸಾಹಿಸ್ತಾ ಇದ್ರು. ಬಾಬಾರವರು ಕೂಡಲೇ ಹೇಮಾಡ ಪಂತರ ಮನಸ್ಸನ್ನು ಓದಿ, ನೀನು ಹೋಗಿ ಶ್ಯಾಮ ಅವರಿಂದ 15 ರು ದಕ್ಷಿಣೆ ತೆಗೆದುಕೊಂಡು ಬಾ, ಅಲ್ಲಿಯೇ ಸ್ವಲ್ಪ ಹೊತ್ತು ಆನಂದದಿಂದ ವಿರಮಿಸು ಅಂತ ಹೇಳಿ ಕಳಿಸಿದ್ರು. ಬಾಬಾರವರ ಮನಸ್ಸಿನಲ್ಲಿ ಹೇಮಾಡ ಪಂತರ ಬಗ್ಗೆ ದಯೆ ಮೂಡಿತ್ತು. ಆದುದರಿಂದಲೇ ಅವರು ಈ ಥರದ ಆಜ್ಞೆ ಮಾಡಿದ್ರು. ಹೇಮಾಡ ಪಂತರು ಕೂಡಲೇ ಮಸೀದಿಯನ್ನು ಬಿಟ್ಟು ಶ್ಯಾಮ ಅವರ ಮನೆಗೆ ಬಂದರು. ಶ್ಯಾಮ ಅವರು ಆಗ ತಾನೇ ಸ್ನಾನ ಮುಗಿಸಿ ಪಂಚೆ ಉಟ್ಟುಕೊಳ್ತಾ ಇದ್ರು. ಅವರು ಹೊರಗೆ ಬಂದು, ಇದೇನು ಈಗ ಇಲ್ಲಿಗೆ ಬಂದಿರುವೆ? ಮಸೀದಿಯಿಂದ ಬಂದಿರುವಂತೆ ತೋರ್ತಾ ಇದೆ. ಒಬ್ಬನೇ ಬಂದಿರುವೆಯಲ್ಲ, ಸ್ವಲ್ಪ ಹೊತ್ತು ಕುಳಿತು ವಿಶ್ರಮಿಸ್ಕೋ, ನಾನು ಪೂಜೆ ಮುಗಿಸಿ ಬರ್ತೀನಿ ಅಂತ ಹೇಳಿ ಹೇಮಾಡ ಪಂತರಿಗೆ ತಾಂಬೂಲ ಸವಿಯಲು ಕೊಟ್ಟು ಪೂಜೆಗೆ ಹೊರಟರು. ಅಲ್ಲಿಯೇ ಕಿಟಕಿಯಲ್ಲಿ ಪ್ರಸಿದ್ಧ ಮರಾಠಿ ಗ್ರಂಥವಾದ ಏಕನಾಥ ಭಾಗವತ ಇತ್ತು. ಸಾಯಿಬಾಬಾರವರ ಸಲಹೆ ಮೇರೆಗೆ ಶ್ರೀಗಳಾದ ಬಾಪು ಸಾಹೇಬ ಜೋಗ ಮತ್ತು ಕಾಕಾ ದೀಕ್ಷಿತ ಅವರು ಪ್ರತಿ ದಿವಸವೂ ಶಿರಡಿಯಲ್ಲಿ ಭಗವದ್ಗೀತೆ ಮತ್ತು ಮರಾಠಿ ಟೀಕಾರ್ಥವಾದ ಭಾವಾರ್ಥ ದೀಪಿಕಾ ಅಥವಾ ಜ್ಞಾನೇಶ್ವರಿ, ನಾಥ ಭಾಗವತ ಮತ್ತು ಭಾವಾರ್ಥ ರಾಮಾಯಣ ಇವುಗಳನ್ನು ಪಠಿಸ್ತಾ ಇದ್ದರು. ಭಕ್ತರು ಬಾಬಾ ಅವರಿಗೆ ಪ್ರಶ್ನೆಗಳನ್ನು ಕೇಳಿದಾಗ ಈ ಪುಸ್ತಕಗಳ ಕೆಲವು ಭಾಗಗಳನ್ನು ಬಾಬಾ ಅವರಿಗೆ ಓದಲು ಹೇಳ್ತಾ ಇದ್ದರು. ಅವುಗಳನ್ನು ಓದಿದಾಗ ಅವರ ಸಮಸ್ಯೆ ಪರಿಹಾರವಾಗ್ತಾ ಇದ್ವು. ಹೇಮಾಡ ಪಂತರು ಸಹ ನಾಥ ಭಾಗವತದ ಕೆಲವು ಭಾಗಗಳನ್ನು ಪ್ರತಿದಿನವೂ ಪಠಿಸ್ತಾ ಇದ್ದರು. ಅಂದು ಹೇಮಾಡ ಪಂತರು ಕೆಲವು ಭಕ್ತರ ಸಂಗಡ ಮಸೀದಿಗೆ ಹೋಗಬೇಕಾದ ಸಂದರ್ಭ ಬಂದಿದ್ದರಿಂದ ಗ್ರಂಥ ಪಠನೆ ಪೂರ್ಣವಾಗಿ ಮುಗಿಸೋಕೆ ಆಗಿರಲಿಲ್ಲ. ಶ್ಯಾಮರವರ ಮನೆಗೆ ಬಂದು ಆ ಗ್ರಂಥವನ್ನು ಕೈಗೆ ತೆಗೆದುಕೊಂಡು ತೆರೆದಾಗ ಅವರು ಇನ್ನೂ ಮುಗಿಸದೇ ಇದ್ದ ಭಾಗ ಸರಿಯಾಗಿ ತೆರೆದುಕೊಂಡಿತು. ಅದನ್ನು ಅವರು ಆನಂದದಿಂದ ಪಠಿಸಿ ಮುಗಿಸಿದರು.
ಅಷ್ಟರಲ್ಲಿ ಶ್ಯಾಮ ಪೂಜೆ ಮುಗಿಸಿ ಹೊರಗಡೆ ಬಂದರು. ಹೇಮಾಡಪಂತ, ನಾನು ಬಾಬಾರವರಿಂದ ಒಂದು ಸಂದೇಶವನ್ನು ತೆಗೆದುಕೊಂಡು ಬಂದಿರುತ್ತೇನೆ. ಅವರು ನಿಮ್ಮಿಂದ 15 ರು ದಕ್ಷಿಣೆ ಕೇಳಿ ತೆಗೆದುಕೊಂಡು ಬಾ ಅಂತ ಹೇಳಿರ್ತಾರೆ. ಮತ್ತು ನಿಮ್ಮೊಡನೆ ಸ್ವಲ್ಪ ಹೊತ್ತು ಮಾತುಕತೆ ಮುಗಿಸಿಕೊಂಡು ವಿರಾಮವಾಗಿ ಬಾ ಅಂತಲೂ ಹೇಳಿದ್ದಾರೆ ಅಂತ ತಿಳಿಸಿದ್ರು. ಶ್ಯಾಮ ಆಶ್ಚರ್ಯದಿಂದ, ನನ್ನ ಹತ್ತಿರ ಹಣವಿಲ್ಲ, ದಕ್ಷಿಣೆಗೆ ಬದಲಾಗಿ ನನ್ನ 15 ನಮಸ್ಕಾರಗಳನ್ನು ತೆಗೆದುಕೊಂಡು ಹೋಗು ಅಂತ ಹೇಮಾಡಪಂತರಿಗೆ ಹೇಳಿದರು. ಹೇಮಾಡಪಂತರು, ಸರಿ, ನಿಮ್ಮ 15 ನಮಸ್ಕಾರಗಳನ್ನು ನಾನು ತೆಗೆದುಕೊಂಡಿರ್ತೀನಿ, ಅದನ್ನು ಬಾಬಾರವ್ರಿಗೆ ತಲುಪಿಸ್ತೀನಿ, ಸ್ವಲ್ಪ ಹೊತ್ತು ಮಾತಾಡ್ತಾ ಕಾಲ ಕಳೆಯೋಣ ಅಂತ ಹೇಳಿದ್ರು. ಶ್ಯಾಮ, ಸರಿ, ಕುಳಿತುಕೋ. ಪರಮಾತ್ಮನ ಅಂದರೆ ಆ ಬಾಬಾರವರ ಲೀಲೆಗಳು ಅತ್ಯಾಶ್ಚರ್ಯಕರವಾಗಿಲ್ಲವೇ? ನಾನು ಹಳ್ಳಿಯ ಹುಂಬ, ನೀನು ಎಷ್ಟಾದರೂ ನಾಗರಿಕ. ಇಲ್ಲಿಗೆ ಬಂದ ನಂತರ ನಿನಗೂ ಬಾಬಾರವರ ಅನೇಕ ಲೀಲೆಗಳ ಅನುಭವಗಳಾಗಿರಬಹುದು. ನಾನು ಹೆಚ್ಚಾಗಿ ವಿವರಿಸುವುದೇನಿದೆ, ಎಲೆ ತೆಗೆದುಕೋ, ಸ್ವಲ್ಪ ಹೊತ್ತಿನಲ್ಲಿ ಬಟ್ಟೆ ಧರಿಸಿ ಬರ್ತೀನಿ ಅಂತ ಹೇಳಿ ಹೋದರು. ಸ್ವಲ್ಪ ಹೊತ್ತಿನಲ್ಲೇ ಶ್ಯಾಮ ಹೇಮಾಡಪಂತರ ಹತ್ತಿರ ಬಂದು ಪುನಃ ಮಾತಾಡ್ತಾ ಕುಳಿತರು. ಅವರು, ಈ ಸಾಯಿಯವರ ಲೀಲೆ ಅಗಾಧವಾದುದು, ಅವರ ಲೀಲೆಗಳಿಗೆ ಅಂತ್ಯವೇ ಇಲ್ಲ. ನಮ್ಮಂಥವರಿಗೇನು ತಿಳಿದಿದೆ? ಬಾಬಾರವರೇ ನೇರವಾಗಿ ಏಕೆ ಹೇಳಬಾರ್ದು? ನಿನ್ನಂಥ ವಿದ್ವಾಂಸನನ್ನು ನನ್ನ ಬಳಿಗೆ ಏಕೆ ಕಳುಹಿಸಬೇಕು? ಅವರ ಮರ್ಮವನ್ನು ತಿಳಿಯಲು ಅಸಾಧ್ಯ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಅವರನ್ನು ಗ್ರಹಿಸಲು ಮನುಷ್ಯ ಮಾತ್ರರಿಂದ ಸಾಧ್ಯವೇ ಇಲ್ಲ. ಈ ಸಂದರ್ಭದಲ್ಲಿ ನನಗೆ ಒಂದು ಕತೆ ನೆನಪಿಗೆ ಬರ್ತಾ ಇದೆ. ಅದು ನನಗೆ ಸ್ವಂತ ಗೊತ್ತಿದೆ, ಅದನ್ನೇ ನಿಂಗೆ ಹೇಳ್ತೀನಿ ಕೇಳು. ಭಕ್ತನು ಶ್ರದ್ಧೆ ಭಕ್ತಿಯುಳ್ಳವನಾಗಿದ್ದರೆ ಪ್ರತಿಫಲ ಶೀಘ್ರದಲ್ಲಿಯೇ ದೊರಕತ್ತೆ. ಕೆಲವು ಸಾರಿ ಬಾಬಾ ಭಕ್ತರನ್ನು ಕಠಿಣ ಪರೀಕ್ಷೆಗೆ ಗುರಿಪಡಿಸಿ ನಂತರ ಉಪದೇಶ ನೀಡ್ತಾರೆ ಅಂತ ಹೇಳಿದ್ರು. ಉಪದೇಶ ಅನ್ನೋ ಪದವನ್ನು ಕೇಳ್ತಿದ್ದಂತೆ ಹೇಮಾಡಪಂತರಿಗೆ ಗುರುಚರಿತ್ರೆ ಸಂಗತಿ ನೆನಪಿಗೆ ಬಂತು. ನನ್ನನ್ನು ಪರೀಕ್ಷಿಸಿ ನನ್ನ ಮನಸ್ಸಿಗೆ ಶಾಂತಿ ಕೊಡಬೇಕೆಂದು ನನ್ನನ್ನು ಇಲ್ಲಿಗೆ ಬಾಬಾ ಕಳುಹಿಸಿರಬಹುದು ಅಂತ ಅವರಿಗೆ ಅರಿವಾಯಿತು. ತಕ್ಷಣವೇ ಆ ವಿಚಾರವನ್ನು ಬದಿಗಿಟ್ಟು ಶ್ಯಾಮ ಹೇಳುತ್ತಿದ್ದ ಕಥೆಯನ್ನು ಅವರು ಗಮನ ಕೊಟ್ಟು ಕೇಳೋದಕ್ಕೆ ಶುರು ಮಾಡಿದ್ರು. ಈಗ ಶ್ಯಾಮ ಅವರು ರಾಧಾಬಾಯಿ ದೇಶಮುಖ ಅನ್ನೋರ ಒಬ್ಬ ವೃದ್ಧಳ ಕಥೆಯನ್ನು ಹೇಮಾಡಪಂತರಿಗೆ ವಿವರಿಸಿದ್ರು. ಅದು ಈ ರೀತಿ ಇದೆ. ರಾಧಾಬಾಯಿ ಎಂಬ ವೃದ್ಧಳು ಕಾಶಾಬಾ ದೇಶಮುಖರ ತಾಯಿ. ಬಾಬಾ ಅವರ ಕೀರ್ತಿಯನ್ನು ಕೇಳಿ ಅವಳು ಸಹ ಸಂಗಮ ನೇರದ ಜನರ ಜೊತೆಯಲ್ಲಿ ಶಿರಡಿಗೆ ಬಂದಳು. ಬಾಬಾರವರನ್ನು ಮನಸಾರೆ ಪ್ರೀತಿಸ್ತಾ ಇದ್ಲು. ಆದುದರಿಂದ ಅವರನ್ನು ತಮ್ಮ ಗುರುವೆಂದು ಭಾವಿಸಿ ಅವಳು ಉಪದೇಶ ಪಡಿಬೇಕು ಅಂತ ಸಂಕಲ್ಪ ಮಾಡಿದ್ಲು. ಅವಳಿಗೆ ಇನ್ನೇನೂ ಗೊತ್ತಿರಲಿಲ್ಲ. ಬಾಬಾರವರು ತಮ್ಮನ್ನು ಸ್ವೀಕರಿಸಿ ಉಪದೇಶ ನೀಡದೇ ಇದ್ದರೆ ಮಾರಣಾಂತಿಕ ಉಪವಾಸ ಮಾಡಬೇಕು ಅಂತ ನಿರ್ಧಾರ ಮಾಡಿ ಮನೆಗೆ ಹೋಗಿ ಅಂದಿನಿಂದ ನೀರು ಮತ್ತು ಆಹಾರವನ್ನು ತೊರೆದ್ಲು. ಇದನ್ನು ನೋಡಿ ನನಗೆ ಗಾಬರಿ ಆಯಿತು. ಆದ್ದರಿಂದ ಅವಳ ಪರವಾಗಿ ಬಾಬಾ ಹತ್ತಿರ ನಾನು ಹೋಗಿ, ದೇವಾ, ಇದು ನಿನ್ನ ಎಂಥ ಲೀಲೆ, ನೀನು ಅನೇಕರನ್ನು ಇಲ್ಲಿಗೆ ಕರೆಯಿಸುವೆ, ಆಶೀರ್ವದಿಸುವೆ. ಆ ವೃದ್ಧಳ ಬಗ್ಗೆ ನಿನಗೆ ತಿಳಿದಿಲ್ಲವೇ? ಅವಳು ನಿನ್ನನ್ನೇ ನಂಬಿರುತ್ತಾಳೆ. ನೀನು ಅವಳನ್ನು ಆಶೀರ್ವದಿಸಿ ಉಪದೇಶ ನೀಡದಿದ್ದಲ್ಲಿ ಮಾರಣಾಂತಿಕ ಉಪವಾಸ ಮಾಡುವೆನೆಂದು ನಿರ್ಧರಿಸಿರ್ತಾಳೆ. ಆದುದರಿಂದ ದಯಮಾಡಿ ಅವಳನ್ನು ಆಶೀರ್ವದಿಸು ಅಂತ ಶ್ಯಾಮ ಬಾಬಾ ಅವರ ಬಳಿ ಕೇಳಿದ್ರು. ಬಾಬಾರವರು ಅವಳ ದೃಢ ಸಂಕಲ್ಪವನ್ನು ತಿಳಿದು ಅವಳನ್ನು ಕರೆಯಿಸಿ ಈ ಕೆಳಗೆ ಹೇಳಿದಂತೆ ಅವಳನ್ನು ಸಂಬೋಧಿಸಿ ಅವಳ ಮನಸ್ಸನ್ನು ಮಾರ್ಪಾಟು ಮಾಡಿದ್ರು. ಮಾತೆಯೇ, ಅನ್ಯಾಯವಾಗಿ ನಿಮ್ಮ ದೇಹವನ್ನು ಏತಕ್ಕೆ ದಂಡಿಸಿಕೊಳ್ಳುತ್ತಿದ್ದೀರಿ? ನೀವೇ ನನ್ನ ನಿಜವಾದ ಮಾತೆ. ನಾನು ನಿಮ್ಮ ಪುತ್ರ. ಕನಿಕರವಿಟ್ಟು ನಾನು ಹೇಳುವುದನ್ನು ಕೇಳಿರಿ. ನನ್ನ ಸ್ವಂತ ಅನುಭವವನ್ನೇ ಹೇಳುತ್ತೇನೆ. ನೀವು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಿಮಗೆ ಒಳ್ಳೆಯದಾಗುತ್ತದೆ ಅಂತ ಬಾಬಾ ಈಗ ಅವರ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡಿದ್ರು. ನನಗೆ ಒಬ್ಬ ಗುರು ಇದ್ದರು. ಅವರು ಮಹಾ ಸಾಧುಗಳು, ದಯಾಮಯರು ಆಗಿದ್ದರು.
ಅವರಲ್ಲಿ ನಾನು ಬಹಳ ದಿನಗಳ ಕಾಲ ಸೇವೆ ಮಾಡಿದೆ. ಆದರೂ ಒಂದು ದಿನವಾದರೂ ಅವರು ನನಗೆ ಮಂತ್ರೋಪದೇಶ ಮಾಡಲಿಲ್ಲ. ಆದರೂ ಕೂಡ ಅವರನ್ನು ಬಿಡಬಾರದೆಂದು ದೃಢ ಸಂಕಲ್ಪ ಮಾಡಿಕೊಂಡೆ. ಒಂದು ದಿನ ನನ್ನ ತಲೆಯನ್ನು ಬೋಳಿಸಿ ನನ್ನಿಂದ 2 ಕಾಸು ದಕ್ಷಿಣೆ ಕೇಳಿದರು. ಅವುಗಳನ್ನು ನಾನು ಕೂಡಲೇ ಅರ್ಪಿಸಿದೆ. ಅವರು ನಿಜವಾದ ಸಾಧುಗಳಾಗಿದ್ದರೆ ನನ್ನಿಂದ ದಕ್ಷಿಣೆಯನ್ನೇಕೆ ಕೇಳಿದರು ಎಂದು ಪ್ರಶ್ನಿಸಬಹುದು. ಅವರಿಗೆ ಬೇಕಾದುದು ಹಣವಲ್ಲ, ಅದರಿಂದ ಅವರಿಗೇನು ಪ್ರಯೋಜನ? ಅವರು ಕೇಳಿದ 2 ಕಾಸುಗಳು ದೃಢ ನಂಬಿಕೆ ಮತ್ತು ತಾಳ್ಮೆಗಳನ್ನು ಸೂಚಿಸುತ್ತಿದ್ದವು. ನಾನು ಅವೆರಡನ್ನೂ ಅರ್ಪಿಸಿದೆನು. ಅವರಿಗೆ ಸಂತೋಷವಾಯಿತು. ನಾನು 12 ವರ್ಷಗಳ ಕಾಲ ನನ್ನ ಗುರುವಿನ ಸೇವೆಯನ್ನು ಮಾಡಿದೆ. ಅವರು ನನ್ನನ್ನು ಉದ್ಧರಿಸಿದರು. ಆಹಾರ ಮತ್ತು ಬಟ್ಟೆಗಳಿಗೆ ಕೊರತೆ ಇರಲಿಲ್ಲ. ಅವರು ನನ್ನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಅವರು ಪ್ರೀತಿಯ ಅವತಾರ ಮೂರ್ತಿಗಳಾಗಿದ್ದರು. ಅವರನ್ನು ನಾನು ಹೇಗೆ ವರ್ಣಿಸಲಿ? ಅವರಂಥ ಗುರುಗಳು ಬಹಳ ವಿರಳ. ನಾನು ಅವರನ್ನು ನೋಡಿದಾಗ ಅವರು ಮಹಾ ತಪಸ್ಸಿನಲ್ಲಿ ನಿರತರಾಗಿರುವಂತೆ ತೋರುತ್ತಿದ್ದರು. ಹಗಲಿರುಳು ಅವರನ್ನೇ ದೃಷ್ಟಿಸಿ ನೋಡುತ್ತಿದ್ದೆ. ನನಗೆ ಹಸಿವು ಬಾಯಾರಿಕೆ ಆಗುತ್ತಲೇ ಇರಲಿಲ್ಲ. ಅವರಿಲ್ಲದೆ ನನಗೆ ಶಾಂತಿ ಇರುತ್ತಿರಲಿಲ್ಲ. ಗುರುವಿನ ಹೊರತಾಗಿ ನನಗೆ ಧ್ಯಾನ ಮಾಡಲು ಬೇರೆ ಏನೂ ಸರಿ ಹೋಗುತ್ತಿರಲಿಲ್ಲ. ಅವರೇ ನನ್ನ ಸರ್ವಸ್ವವಾಗಿದ್ದರು. ನನ್ನ ಮನಸ್ಸು ಯಾವಾಗಲೂ ಅವರಲ್ಲಿ ಇಟ್ಟಿದ್ದೆ. ಇದೇ ನನ್ನ ಆದ್ಯ ದಕ್ಷಿಣೆ. ತಾಳ್ಮೆ ಮತ್ತೊಂದು ದಕ್ಷಿಣೆ. ಬಹಳ ದಿನಗಳ ಕಾಲ ತಾಳ್ಮೆಯಿಂದ ಇದ್ದು ಅವರ ಸೇವೆ ಮಾಡುತ್ತಿದ್ದೆ. ತಾಳ್ಮೆಯೇ ಸಂಸಾರ ಸಾಗರವನ್ನು ದಾಟಿಸುವ ದೋಣಿ. ತಾಳ್ಮೆಯೇ ಮನುಷ್ಯನಿಗೆ ಭೂಷಣ. ಅದು ಪಾಪಗಳನ್ನು ನಿರ್ಮೂಲ ಮಾಡಿ ಕಷ್ಟ ಕಾರ್ಪಣ್ಯಗಳನ್ನು ತೊಲಗಿಸಿ ಜಯವನ್ನು ಪಡೆಯಲು ಸಹಾಯವೆಸಗುತ್ತದೆ. ತಾಳ್ಮೆಯೇ ಗುಣಗಳ ಗಣಿ. ವಿಶ್ವಾಸ ಮತ್ತು ತಾಳ್ಮೆ, ಶ್ರದ್ಧೆ ಮತ್ತು ಸಬೂರಿ ಅವಳಿ ಜವಳಿ ಸಹೋದರಿಗಳಂತೆ. ನನ್ನ ಗುರುವು ನನ್ನಿಂದ ಇನ್ನೇನೂ ಬಯಸಲಿಲ್ಲ. ಅವರು ನನ್ನನ್ನು ಸದಾ ರಕ್ಷಿಸುತ್ತಿದ್ದರು. ಕೆಲವು ಸಾರೆ ಅವರೊಡನೆಯೂ ಮತ್ತೆ ಕೆಲವು ಸಾರೆ ಅವರನ್ನು ಅಗಲಿಯೂ ಇದ್ದೆನು. ಆದರೂ ಅವರ ಪ್ರೇಮ ಅಚಲವಾಗಿತ್ತು. ಯಾವಾಗಲೂ ತಮ್ಮ ಕೃಪಾ ದೃಷ್ಟಿಯಿಂದ ನನ್ನನ್ನು ಕಾಪಾಡುತ್ತಿದ್ದರು. ತಾಯಿಯೇ ನನ್ನ ಗುರುವು ನನಗೆ ಯಾವ ಮಂತ್ರವನ್ನು ಉಪದೇಶಿಸಲಿಲ್ಲ. ಆದ್ದರಿಂದ ನಾನು ನಿಮಗೆ ಏನು ಉಪದೇಶಿಸಲಿ? ಗುರುವಿನ ಕೃಪಾ ಕಟಾಕ್ಷವೇ ಸಂತಸದ ಕಾರಣವೆಂದು ತಿಳಿಯಿರಿ. ಯಾರಿಂದಲೂ ಮಂತ್ರ ಅಥವಾ ಉಪದೇಶ ಪಡೆಯಲು ಪ್ರಯತ್ನಿಸಬೇಡಿ. ನನ್ನನ್ನು ತಮ್ಮ ಭಾವನೆಯ ಪ್ರತೀಕವನ್ನಾಗಿ ಮಾಡಿಕೊಂಡು ನನ್ನಲ್ಲಿ ಅಚಲ ವಿಶ್ವಾಸವಿಡಿ. ನನ್ನನ್ನು ಮನಪೂರ್ವಕವಾಗಿ ನೋಡಿದರೆ ನಾನು ನಿಮ್ಮನ್ನು ಅದೇ ರೀತಿ ನೋಡುತ್ತೇನೆ. ಈ ಮಸೀದಿಯಲ್ಲಿ ಕುಳಿತು ನಾನು ಸದಾ ಸತ್ಯವನ್ನೇ ನುಡಿಯುತ್ತೇನೆ. ಇದಕ್ಕೆ ಯಾವ ಸಾಧನೆಯೂ ಅಥವಾ ಶಾಸ್ತ್ರಗಳ ಪಾಂಡಿತ್ಯವೂ ಬೇಕಿಲ್ಲ. ಯಾರು ಗುರುವನ್ನೇ ಹರಿಹರ ಬ್ರಹ್ಮಾದಿಗೆಂದು ಆರಾಧಿಸುವರೋ ಅವರು ಆಶೀರ್ವದಿಸಲ್ಪಡುತ್ತಾರೆ. ಈ ರೀತಿ ಬಾಬಾರವರು ರಾಧಾಬಾಯಿಗೆ ಉಪದೇಶ ನೀಡಿದರು. ಈ ರೀತಿ ಉಪದೇಶಿಸಲ್ಪಟ್ಟ ರಾಧಾಬಾಯಿಯು ಸಂಪೂರ್ಣ ವಿಶ್ವಾಸದಿಂದ ತನ್ನ ಉಪವಾಸವನ್ನು ಬಿಟ್ಟಳು. ಇದನ್ನು ಸಮಯಕ್ಕೆ ಸರಿಯಾಗಿ ಕೇಳಿದ ಹೇಮಾಡ ಪಂತರು ಅಚ್ಚರಿಗೊಂಡರು. ಅವರ ಆನಂದಕ್ಕೆ ಪಾರವೇ ಇಲ್ಲದೆ ಅವರು ಕ್ಷಣಕಾಲ ಸ್ತಂಭೀಭೂತರಾದರು. ಇದನ್ನು ನೋಡಿದ ಶ್ಯಾಮ ಅವರು, ಏನು ಸಮಾಚಾರ? ಏತಕ್ಕೆ ಸುಮ್ಮನಿದ್ದೀಯೆ? ಇನ್ನೆಷ್ಟು ಬಾಬಾರವರ ಲೀಲೆಗಳನ್ನು ನಾನು ನಿನಗೆ ವಿವರಿಸಲಿ ಎಂದು ಹೇಳಿದರು. ಆ ಸಮಯಕ್ಕೆ ಸರಿಯಾಗಿ ಮಧ್ಯಾಹ್ನದ ಆರತಿ ಸಮಯವಾಯಿತೆಂದು ಮಸೀದಿಯ ಗಂಟೆ ಬಾರಿಸತೊಡಗಿತು. ಇದನ್ನು ಕೇಳಿ ಇಬ್ಬರು ಮಸೀದಿಗೆ ಹೊರಟರು. ಎಲ್ಲರೂ ಆರತಿ ಹಾಡ್ತಾ ಇದ್ದರು. ಶ್ಯಾಮ ಅವರು ಹೇಮಾಡ ಪಂತರನ್ನ ಸಂಗಡ ಕರೆದುಕೊಂಡು ಮಸೀದಿಗೆ ಬಂದು ಬಾಬಾರವರ ಬಲಗಡೆ ಕುಳಿತರು. ಹೇಮಾಡ ಪಂತರು ಬಾಬಾರವರ ಮುಂದೆ ಕುಳಿತರು. ಇದನ್ನು ಕಂಡ ಬಾಬಾರವರು ಹೇಮಾಡ ಪಂತರಿಗೆ ಶ್ಯಾಮ ಅವರಿಂದ ತಂದ ದಕ್ಷಿಣೆಯನ್ನು ಕೊಡಲು ಕೇಳಿದರು. ಹೇಮಾಡ ಪಂತರು ಶ್ಯಾಮ ಅವರು
15 ನಮಸ್ಕಾರಗಳನ್ನು ಮಾತ್ರ ಕೊಟ್ಟಿರುತ್ತಾರೆಂದು ತಿಳಿಸಿದರು. ಆಗ ಬಾಬಾರವರು, ಸರಿ, ನಾನು ಹೇಳಿದ ಪ್ರಕಾರ ನೀವು ಏನಾದರೂ ಮಾತುಕತೆ ನಡೆಸಿದಿರಾ? ಹಾಗಿದ್ದರೆ ಯಾವ ವಿಚಾರ ನೀವು ಪ್ರಸ್ತಾಪಿಸಿದಿರಿ ಎಂದು ಕೇಳಿದರು. ಗಂಟೆಗಳು ಮತ್ತು ಮೃದಂಗದ ಶಬ್ದ ಮತ್ತು ಹಾಡುಗಳು ಈ ಒಂದನ್ನು ಲಕ್ಷಿಸದೆ ಹೇಮಾಡ ಪಂತರು ಆನಂದದಿಂದ ನಡೆದ ವಿಚಾರವೆಲ್ಲವನ್ನ ಬಾಬಾರವರಿಗೆ ಹೇಳತೊಡಗಿದರು. ಬಾಬಾರವರು ಸಹ ಇದನ್ನು ಗಮನವಿಟ್ಟು ಕೇಳಿಸ್ಕೊಳ್ತಾ ಇದ್ರು. ಹೇಮಾಡ ಪಂತರು ಮಾತನಾಡಿದುದೆಲ್ಲವನ್ನು ಹೇಳುತ್ತಾ, ನಿಜಕ್ಕೂ ಆ ವೃದ್ಧಳ ಕಥೆಯಿಂದ ನನ್ನನ್ನು ಪರೋಕ್ಷವಾಗಿ ನೀವು ಆಶೀರ್ವದಿಸಿದ್ದೀರಿ ಬಾಬಾ ಅಂತ ಹೇಳಿದ್ರು. ಬಾಬಾರವರು, ಕತೆ ನಿಜವಾಗಿ ಅದ್ಭುತವಾದದ್ದು, ಆದರೆ ನೀನು ಹೇಗೆ ಆಶೀರ್ವದಿಸಲ್ಪಟ್ಟೆ ವಿವರಿಸಿ ಹೇಳು ಎಂದು ಹೇಮಾಡ ಪಂತರನ್ನು ಕೇಳಿದ್ರು. ಹೇಮಾಡ ಪಂತರು ಕೇಳಿದ ವಿಷಯವೆಲ್ಲವನ್ನ ವಿಶದವಾಗಿ ಹೇಳಿದ್ರು. ಬಾಬಾರವರು ಆನಂದದಿಂದ, ನಿನಗೆ ಆ ಕಥೆಯ ಪೂರ್ಣ ಅರ್ಥವಾಯಿತಾ ಅಂತ ಕೇಳಿದ್ರು. ಹೇಮಾಡ ಪಂತರು, ಹೌದು ಬಾಬಾ, ನನಗೆ ಈಗ ಶಾಂತಿ ದೊರಕಿದೆ ಅಂತ ಹೇಳಿದ್ರು. ಆಗ ಬಾಬಾರವರು, ನನ್ನ ರೀತಿ ಅದ್ವಿತೀಯವಾದದ್ದು. ಈ ಒಂದು ಕಥೆಯನ್ನು ಜ್ಞಾಪಕದಲ್ಲಿಟ್ಟುಕೊಂಡ್ರೆ ನಿನಗೆ ಉಪಯೋಗವಾಗುತ್ತೆ. ಆತ್ಮಜ್ಞಾನ ದೊರೆಯಬೇಕಾದ್ರೆ ಭಕ್ತಿ ಅತ್ಯವಶ್ಯಕ. ಇದನ್ನು ನಿರಂತರವಾಗಿ ಅಭ್ಯಾಸ ಮಾಡಿದ್ರೆ ನಿನ್ನ ವೃತ್ತಿಗಳು ಸಮಾಧಾನವಾಗುತ್ತವೆ. ಆಶಾರಹಿತನಾಗಿ ನಿನ್ನ ಮನಸ್ಸನ್ನು ಆ ಪರಮಾತ್ಮನಲ್ಲಿಡು. ಆಗ ಗುರಿಯನ್ನು ಸಾಧಿಸಬಹುದು. ಯಾವಾಗಲೂ ನನ್ನ ನಿರಾಕಾರ ರೂಪವನ್ನೇ ಧ್ಯಾನಿಸು. ಇದು ಸಾಧ್ಯವಾಗದಿದ್ದರೆ ಹಗಲಿರುಳು ನೀನು ನೋಡುತ್ತಿರುವ ರೂಪವನ್ನೇ ಧ್ಯಾನಿಸು. ಈ ರೀತಿ ಧ್ಯಾನ ಮಾಡ್ತಾ ಇದ್ದರೆ ನಿನ್ನ ವೃತ್ತಿಗಳು ಒಂದು ದಾರಿಯನ್ನು ಅನುವರ್ತಿಸುತ್ತವೆ. ಆಗ ಧ್ಯಾತ, ಧ್ಯಾನ, ಧ್ಯೇಯ ಇವುಗಳಿಗಿರುವ ವ್ಯತ್ಯಾಸವು ದೂರವಾಗುತ್ತದೆ. ಆಗ ನಿನ್ನ ಮನಸ್ಸು ಬ್ರಹ್ಮನಲ್ಲಿ ಐಕ್ಯವಾಗುತ್ತದೆ. ಆಮೆಯು ನದಿಯ ಒಂದು ದಡದಲ್ಲಿದ್ದು ಅದರ ಮರಿಗಳು ಇನ್ನೊಂದು ದಡದಲ್ಲಿದ್ದರೂ ಅದರ ದೃಷ್ಟಿ ಮಾತ್ರವೇ ಅವುಗಳಿಗೆ ಆಹಾರವಿದ್ದಂತೆ. ಅದು ಮರಿಗಳಿಗೆ ಹಾಲನ್ನಾಗಲಿ ಆಹಾರವನ್ನಾಗಲಿ ಕೊಡಬೇಕಿಲ್ಲ. ಗುರುವಿಗೂ ಶಿಷ್ಯನಿಗೂ ಅದೇ ರೀತಿ ಸಂಬಂಧವಿದೆ ಎಂದು ಬಾಬಾ ವಿವರಿಸಿ ಹೇಳಿದರು. ಈ ರೀತಿ ಹೇಳುತ್ತಿರುವಾಗ ಆರತಿ ಮತ್ತು ವಾದ್ಯ ಮುಗಿದು ಜನರು ಏಕ ಕಂಠದಿಂದ ಜ್ಞಾನಿಯೂ ಸಚ್ಚಿದಾನಂದ ರೂಪನೂ ಆದ ಸದ್ಗುರು ಸಾಯಿಬಾಬಾ ಅವರಿಗೆ ಜಯವಾಗಲಿ ಅಂತ ಘೋಷಿಸಿದ್ರು. ಇದಾದ ನಂತರ ಪ್ರಸಾದ ವಿನಿಯೋಗವಾಯಿತು. ಬಾಪು ಸಾಹೇಬ ಜೋಗ ಅವರು ಯಥಾಪ್ರಕಾರ ಬಾಬಾ ಅವರಿಗೆ ನಮಸ್ಕರಿಸಿ ಸಕ್ಕರೆ ಕೊಟ್ಟರು. ಬಾಬಾ ಆಗ ಸಕ್ಕರೆಯನ್ನು ಹೇಮಾಡ ಪಂತರಿಗೆ ಕೊಟ್ಟು, ಈ ಕಥೆಯನ್ನು ನೀನು ಮನಸಾರೆ ಜ್ಞಾಪಕದಲ್ಲಿಟ್ಟುಕೋ. ನಿನ್ನ ಜೀವನ ಸಕ್ಕರೆಯಷ್ಟೇ ಸಿಹಿಯಾಗುತ್ತದೆ. ನಿನ್ನ ಅಭೀಷ್ಟಗಳೆಲ್ಲವೂ ಸಿದ್ಧಿಸಿ ನೀನು ಸುಖಿಯಾಗಿರುವೆ ಎಂದು ಆಶೀರ್ವದಿಸಿದ್ರು. ವಾಚಕ ಮಹಾಶಯರೇ, ಹೇಮಾಡ ಪಂತರಿಗೆ ಕಲ್ಲು ಸಕ್ಕರೆ ದೊರಕಿತು. ನಮಗೆ ಸಾಯಿ ಲೀಲಾಮೃತ ದೊರಕಿತು. ಅದನ್ನು ನಾವು ಮನದಣಿಯುವಂತೆ ಸೇವಿಸಿ ಪರಮಾತ್ಮನನ್ನು ಧ್ಯಾನಿಸೋಣ. ಬಾಬಾರವರ ಕೃಪೆಯಿಂದ ನಾವೆಲ್ಲರೂ ಸಂತೋಷದಿಂದ ಇರೋಣ. ಬಾಬಾರವರ ಕೆಲವು ವಚನಗಳು ಹೀಗಿವೆ. ಬಾಬಾರವರ ವಚನಗಳು ಅಮೂಲ್ಯವಾದವುಗಳು. ಅವುಗಳನ್ನು ನಾವು ಜ್ಞಾಪಕದಲ್ಲಿಟ್ಟುಕೊಂಡು ಅವುಗಳಂತೆ ನಾವು ವರ್ತಿಸಿದರೆ ನಿಜವಾಗಿ ನಮಗೆ ಒಳ್ಳೆಯದಾಗುತ್ತದೆ. ಅವುಗಳೆಂದರೆ, ಯಾರು ತಮ್ಮ ಋಣಾನುಬಂಧವಿಲ್ಲದೆ ಎಲ್ಲಿಗೂ ಹೋಗಲಾರರು. ಯಾವ ಮನುಷ್ಯನೇ ಆಗಲಿ ಪ್ರಾಣಿಯೇ ಆಗಲಿ ನಿಮ್ಮ ಬಳಿ ಬಂದರೆ ನಿರ್ದಯೆಯಿಂದ ಓಡಿಸಬೇಡಿ. ತಕ್ಕ ಮರ್ಯಾದೆ ಮತ್ತು ಆದರದಿಂದ ಸ್ವಾಗತಿಸಿರಿ. ಬಾಯಾರಿಕೆಯಾದವರಿಗೆ ನೀರು ಕೊಟ್ಟರೆ, ಹಸಿದವರಿಗೆ ಆಹಾರ ನೀಡಿದರೆ, ಬಡವರಿಗೆ ಉಡುಪು ಕೊಟ್ಟರೆ, ಅಪರಿಚಿತ ಪ್ರಯಾಣಿಕರಿಗೆ ನಿಮ್ಮ ಮನೆಯ ಪಡಸಾಲೆಯ ಮೇಲೆ ಮಲಗಿಕೊಳ್ಳಲು ಸ್ಥಳ ಕೊಟ್ಟರೆ ಶ್ರೀಹರಿಯು ಸಂತೃಪ್ತನಾಗುವನು. ನಿಮ್ಮಲ್ಲಿಗೆ ಹಣವನ್ನು ಅಪೇಕ್ಷಿಸಿ ಯಾರಾದರೂ ಬಂದರೆ ನಿಮಗೆ ಕೊಡಲು ಇಷ್ಟವಿಲ್ಲದಿದ್ದರೆ ಕೊಡಬೇಡಿರಿ. ಆದರೆ ವಿನಾಕಾರಣ ಅವರ ಮೇಲೆ ಹರಿಹಾಯಬೇಡಿ. ನಿಮ್ಮನ್ನು ಅನೇಕ ಜನರು ನಿಂದಿಸಬಹುದು, ಆದರೂ ಅವರ ಮೇಲೆ ನೀವು ಸಿಟ್ಟು ಮಾಡಿಕೊಳ್ಳಬೇಡಿ. ನೀವು ತಾಳ್ಮೆಯಿಂದ ವರ್ತಿಸಿದರೆ ಖಂಡಿತವಾಗಿಯೂ ನಿಮಗೆ ಶಾಂತಿ ದೊರಕುತ್ತದೆ.
ಪ್ರಪಂಚವೇ ತಲೆ ಕೆಳಗಾದರೂ ಸರಿ, ನಿಮ್ಮ ಸ್ಥಳ ಬಿಟ್ಟು ಕದಲಬೇಡಿರಿ. ನಿಂತಲ್ಲಿಯೇ ನಿಂತು ಆಗು ಹೋಗುಗಳನ್ನು ಗಮನಿಸಿರಿ. ನನ್ನನ್ನು ಮತ್ತು ನಿಮ್ಮನ್ನು ಬೇರ್ಪಡಿಸಿರುವ ಗೋಡೆಯನ್ನು ತೆಗೆದುಹಾಕಿರಿ. ಆಗ ನಮ್ಮೀರ್ವರ ಭೇಟಿಗೆ ಅವಕಾಶ ಸಿಗುತ್ತದೆ. ನಾನು ನೀನು ಎಂಬ ವ್ಯತ್ಯಾಸವನ್ನು ನಿರ್ಮೂಲ ಮಾಡಿರಿ. ದೇವರು ದೊಡ್ಡವನು. ಅವನೇ ನಮ್ಮ ಸರ್ವಸ್ವ. ಅವನೇ ನಮ್ಮ ರಕ್ಷಕ. ಅವನ ರೀತಿ ನೀತಿಗಳು ಅಗಾಧ ಮತ್ತು ಅಮೂಲ್ಯವಾದವುಗಳು. ಅವನೇ ನಮ್ಮ ಅಭೀಷ್ಟಗಳನ್ನೆಲ್ಲ ನೆರವೇರಿಸುತ್ತಾನೆ. ನಾವು ಇಲ್ಲಿ ಒಟ್ಟುಗೂಡಿರುವುದು ನಮ್ಮ ಪೂರ್ವ ಜನ್ಮದ ಋಣಾನುಬಂಧದಿಂದ. ನಾವು ಅನ್ಯೋನ್ಯವಾಗಿ ಕಲೆತು ಪ್ರೀತಿ ಮತ್ತು ಆದರದಿಂದಿರೋಣ. ಈ ಒಂದು ಉದಾತ್ತವಾದ ಗುರಿಯನ್ನು ಯಾವನು ಸಾಧಿಸುತ್ತಾನೆಯೋ ಅವನೇ ನಿಜವಾದ ಸುಖಿ ಮತ್ತು ಅಮರನು. ಇತರರು ಪಶುಗಳಂತೆ ಉಸಿರಿರುವ ತನಕ ಜೀವಿಸುತ್ತಾರೆ ಅಂತ ಬಾಬಾ ಹೇಳಿದ್ದಾರೆ. ಈಗ ಸದ್ಭಾವನೆಗೆ ತಕ್ಕ ಪ್ರೋತ್ಸಾಹ ಬಾಬಾರವರು ಹೇಗೆ ನೀಡಿದ್ರು ಅನ್ನೋದನ್ನು ನೋಡೋಣ. ಶ್ರೀ ಸಾಯಿಬಾಬಾರವರು ಸದ್ಭಾವನೆಯನ್ನು ಹೇಗೆ ಪ್ರೋತ್ಸಾಹಿಸ್ತಿದ್ರು ಅನ್ನೋದನ್ನು ನಾವು ಗಮನಿಸಬೇಕು. ನೀವು ಅವರಲ್ಲಿ ಮನಪೂರ್ವಕವಾಗಿ ಶರಣಾಗತಿ ಹೊಂದಿದ್ರೆ ಬಾಬಾ ನಿಮಗೆ ಎಷ್ಟು ಸಹಾಯವೆಸಗುತ್ತಾರೆ ಅನ್ನೋದನ್ನು ನೀವೇ ಮನಗಾಣುವಿರಿ. ನೀವು ಬೆಳಗ್ಗೆ ಎದ್ದಾಗ ಇರುವ ಸದ್ಭಾವನೆಯನ್ನು ಅಭಿವೃದ್ಧಿಪಡಿಸಿಕೊಂಡು ನೋಡಿರಿ. ಆಗ ನಿಮ್ಮ ಬುದ್ಧಿಯು ವಿಕಾಸ ಹೊಂದಿ ಮನಸ್ಸು ನಿರ್ಮಲವಾಗುತ್ತದೆ. ಹೇಮಾಡ ಪಂತರು ಇದನ್ನು ಪ್ರಯೋಗಿಸೋಕ್ಕೆ ಪ್ರಯತ್ನ ಪಟ್ಟರು. ಒಂದು ದಿನ ಬುಧವಾರ ರಾತ್ರಿ ಮಲಗಿಕೊಳ್ಳುವಾಗ, ನಾಳೆ ಗುರುವಾರ, ಶಿರಡಿ ಪವಿತ್ರವಾದ ಸ್ಥಳ, ಆದುದರಿಂದ ಪವಿತ್ರವಾದ ಶ್ರೀರಾಮ ನಾಮ ಸ್ಮರಣೆಯಲ್ಲಿ ನಾನು ಕಾಲವನ್ನು ಕಳಿಬೇಕು ಅಂತ ಮನಸ್ಸಿನಲ್ಲಿ ಮಾಡಿಕೊಂಡು ಅವರು ಮಲ್ಕೊಂಡ್ರು. ಮಾರನೇ ದಿನ ಬೆಳಗಾಗತ್ಲೆ ತನ್ನಷ್ಟಕ್ಕೆ ತಾನೇ ಏಕ ಪ್ರಕಾರವಾಗಿ ಶ್ರೀರಾಮನಾಮವು ಅವರ ಬಾಯಿಯಿಂದ ಹೊರಬರ್ತಾ ಇತ್ತು. ಅವರಿಗೆ ಸಂತೋಷವಾಯಿತು. ನಂತರ ಬೆಳಗಿನ ಕರ್ತವ್ಯವೆಲ್ಲವನ್ನು ಮುಗಿಸ್ಕೊಂಡು ಪುಷ್ಪಗಳನ್ನು ತೆಗೆದುಕೊಂಡು ಬಾಬಾ ಅವರ ದರ್ಶನ ಪಡೆಯೋದಕ್ಕೆ ಮಸೀದಿಗೆ ಹೊರಟರು. ದೀಕ್ಷಿತವಾಡ ಬಿಟ್ಟು ಅವರು ಬೂಟಿವಾಡ ದಾಟುತ್ತಿರುವಾಗ ಬಾಬಾ ಅವರ ಮುಂದೆ ಔರಂಗಬಾದಕರು ಹಾಡ್ತಾ ಇದ್ದ ಏಕನಾಥರ ಗುರು ಕೃಪಾಂಜನ ಪಾಯೋ ಮೇರಾ ಬಾಯಿ ಎಂಬ ಹಾಡನ್ನು ಅವರು ಕೇಳಿದ್ರು. ಅಂದರೆ ಗುರುಕೃಪೆಯ ರೂಪದಲ್ಲಿ ನನಗೆ ಅಂಜನ ದೊರೆತಿದೆ. ಅದು ನನ್ನ ದೃಷ್ಟಿಯನ್ನು ವಿಕಸಿಸಿ ರಾಮದರ್ಶನಕ್ಕೆ ನೆರವು ನೀಡಿದೆ ಅಂತ ಅರ್ಥ. ಸಾಯಿಯವರ ಭಕ್ತರಾದ ಔರಂಗಾಬಾದಕರ ಈ ಹಾಡನ್ನು ಆಗ ಹಾಡಿದ ಉದ್ದೇಶವೇನು? ನಿಜವಾಗಿಯೂ ಹೇಮಾಡ ಪಂತರ ಪ್ರತಿಜ್ಞೆಯನ್ನು ಈಡೇರಿಸೋದಕ್ಕಾಗಿ ಬಾಬಾ ಅದನ್ನೇ ಅವರು ಕೇಳುವ ಹಾಗೆ ಮಾಡಿದುದು ಬಹಳನೇ ಆಶ್ಚರ್ಯಕರವಾಗಿತ್ತು. ಎಲ್ಲ ಸಂತರು ಶ್ರೀರಾಮನಾಮ ಉಚ್ಚಾರಣೆ ಶ್ರೇಷ್ಠವೆಂದು ಹೇಳ್ತಾರೆ. ಶ್ರೀರಾಮನಾಮ ಸ್ಮರಣೆಯಿಂದ ನಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ನಮ್ಮ ಅಭೀಷ್ಟಗಳು ಕೈಗೂಡತ್ವೆ. ಈಗ ವಿವಿಧೋಪದೇಶದ ಬಗ್ಗೆ ತಿಳ್ಕೊಳ್ಳೋಣ. ಸಾಯಿಬಾಬಾ ಅವರು ಉಪದೇಶ ನೀಡೋದಕ್ಕೆ ಪ್ರತ್ಯೇಕ ಸ್ಥಳವನ್ನಾಗಲಿ ಪ್ರತ್ಯೇಕ ಕಾಲವನ್ನಾಗಲಿ ನೋಡ್ತಾ ಇರಲಿಲ್ಲ. ಸಂದರ್ಭ ಬಂದಾಗಲೆಲ್ಲ ಉಪದೇಶ ನೀಡ್ತಾ ಇದ್ರು. ಒಂದು ಬಾರಿ ಬಾಬಾ ಅವರ ಭಕ್ತನೊಬ್ಬನು ಇನ್ನೊಬ್ಬನನ್ನು ಅವನ ಹಿಂದೆ ನಿಂದಿಸ್ತಾ ಇದ್ದ. ಸಾಮಾನ್ಯವಾಗಿ ಜನರು ವಿನಾಕಾರಣ ಇನ್ನೊಬ್ಬನನ್ನು ಹಳಿತಾ ಇರ್ತಾರೆ. ಇದೇ ದ್ವೇಷಕ್ಕೆ ಮೂಲ ಕಾರಣ. ಸಂತರು ಪರನಿಂದೆಯನ್ನು ಬೇರೊಂದು ವಿಧದಲ್ಲಿ ನೋಡ್ತಾರೆ. ಕೊಳೆಯನ್ನು ತೊಳೆಯುವ ಸಾಧನಗಳು ಬೇರೆ ಬೇರೆಯಾಗಿವೆ. ಅವು ಮಣ್ಣು, ನೀರು ಮತ್ತು ಸಾಬೂನು. ಆದರೆ ಪರರ ದೂಷಕನು ಬೇರೊಬ್ಬರ ತಪ್ಪನ್ನು ತನ್ನ ನಾಲಿಗೆಯಿಂದ ತೊಳಿತಾನೆ. ಒಂದು ವಿಧದಲ್ಲಿ ಅವನು ಇನ್ನೊಬ್ಬರನ್ನು ನಿಂದಿಸುವಾಗ ಅವರಿಗೆ ಉಪಕಾರನೇ ಮಾಡ್ತಾನೆ. ಸಾಯಿಬಾಬಾ ಅವರು ನಿಂದಿಸುತ್ತಿದ್ದವರನ್ನು ತಿದ್ದುತ್ತಿದ್ದ ರೀತಿಯೇ ಬೇರೆ. ಅವರು ತಮ್ಮ ಆತ್ಮ ಜ್ಞಾನದಿಂದ ಅವನೇನು ಮಾಡಿದ್ದಾನೆಂಬುದನ್ನು ತಿಳಿದು ಲೇಂಡಿಯ ಬಳಿ ಅವನನ್ನು ಸಂಧಿಸಿದಾಗ ಅವನಿಗೆ ಕೊಳೆಯನ್ನು ತಿನ್ನುತ್ತಿದ್ದ ಹಂದಿಯನ್ನು ತೋರಿಸಿ, ನೋಡು ಎಷ್ಟು ರುಚಿಯಾಗಿದೆ ಎಂದು ಅದು ಕೊಳೆಯನ್ನು ತಿನ್ನುತ್ತಿದೆ. ನಿನ್ನ ರೀತಿಯು ಅದಕ್ಕೆ ಸಮನಾದುದಾಗಿದೆ. ನಿನ್ನ ಸಹೋದರನನ್ನೇ ನೀನು ನಿಂದಿಸುತ್ತಿರುವೆ. ಪೂರ್ವ ಜನ್ಮದ ಸುಕೃತದಿಂದ ನಿನಗೆ ಈ ಮಾನವ ಜನ್ಮ ಲಭಿಸಿದೆ. ಈ ಜನ್ಮದಲ್ಲಿ ನೀನು ಈ ರೀತಿ ವರ್ತಿಸಿದರೆ
ಶಿರಡಿಯು ಯಾವ ರೀತಿಯಲ್ಲಿ ನಿನಗೆ ಸಹಾಯ ಮಾಡಬಹುದು ಅಂತ ಕೇಳಿದ್ರು. ಭಕ್ತನು ಇದರಿಂದ ಪಾಠ ಕಲ್ತ್ಕೊಂಡ ಅಂತ ಹೇಳೋ ಬೇರೆ ಅಗತ್ಯ ಏನಿಲ್ಲ. ಈ ರೀತಿ ಬಾಬಾ ನಮಗೆ ಸಂದರ್ಭ ಒದಗಿದಾಗ ನೀತಿ ಬೋಧಿಸ್ತಾ ಇದ್ರು. ಅದನ್ನು ನಾವು ಗಮನಿಸಿ ಅದರಂತೆ ನಡೆದುಕೊಂಡ್ರೆ ನಮ್ಮ ಆಧ್ಯಾತ್ಮಿಕ ಗುರಿ ನಮ್ಮಿಂದ ದೂರವಿರಲಾರದು. ತಮ್ಮನ್ನು ಕೇವಲ ಮನುಷ್ಯ ಮಾತ್ರರೆಂದು ತಿಳಿದಿದ್ದ ಕೆಲವರ ತಪ್ಪು ಅಭಿಪ್ರಾಯವನ್ನು ಹೋಗಲಾಡಿಸಲು ಬಾಬಾ ಪೃಥ್ವಿ, ಆಪ್, ತೇಜಸ್ಸು, ವಾಯು, ಸ್ವರ್ಗ ಇವುಗಳಲ್ಲಿ ವ್ಯಾಪಿಸಿರುವ ಸರ್ವವ್ಯಾಪಿ ನಾನು ಅಂತ ಹೇಳಿರ್ತಾರೆ. ದೇವರು ಸಾಯಿ ರೂಪದಲ್ಲಿ ಅವತರಿಸಿದ್ರು. ಯಾರು ಅವರನ್ನು ಯಾವಾಗಲೂ ಸ್ಮರಿಸುತ್ತಾ ಅವರನ್ನೇ ತಮ್ಮ ಏಕ ಮಾತ್ರ ಆಶ್ರಯವಾಗಿ ಮಾಡಿಕೊಂಡಿರ್ತಾರೆಯೋ ಅವರು ಸಿಹಿ ಮತ್ತು ಸಕ್ಕರೆ, ಅಲೆ ಮತ್ತು ಕಡಲು, ನೇತ್ರ ಮತ್ತು ಕಾಂತಿಯಂತೆ ಆ ದೇವರಲ್ಲಿ ಏಕಾಗ್ರತೆಯನ್ನು ಮುಟ್ಟುತ್ತಾರೆ. ಯಾರು ಜನನ ಮರಣಗಳೆಂಬ ವ್ಯೂಹದಿಂದ ತಪ್ಪಿಸಿಕೊಳ್ಳಲು ಇಚ್ಛಿಸ್ತಾರೋ ಅಂಥವರು ಸತ್ಯಪರರಾಗಿರಬೇಕು. ಯಾವ ಮನುಷ್ಯನಿಗೂ ನೋವನ್ನುಂಟು ಮಾಡುವಂಥ ಮಾತುಗಳನ್ನು ಆಡಬಾರದು. ಯಾವಾಗಲೂ ಸತ್ಯಪರವಾಗಿ ತಮ್ಮ ತನು ಮನ ಧನಗಳನ್ನು ಆ ಭಗವಂತನಲ್ಲಿ ಅರ್ಪಿಸಬೇಕು. ಆಗ ಅವರು ಹೆದರಬೇಕಿಲ್ಲ. ಯಾರು ಸಾಯಿಯವರನ್ನು ಯಾವಾಗಲೂ ಧ್ಯಾನ ಮಾಡುತ್ತಾ ಜಪಿಸ್ತಾ ಇರ್ತಾರೋ, ಹಾಡ್ತಾ ಇರ್ತಾರೋ, ಇತರ ಯೋಚನೆಗಳಿಲ್ಲದೆ ಏಕಾಗ್ರ ಚಿತ್ತದಿಂದ ಧ್ಯಾನ ಮಾಡ್ತಾ ಇರ್ತಾರೋ ಅವರು ಆತ್ಮಜ್ಞಾನವನ್ನು ಖಂಡಿತವಾಗಿಯೂ ಪಡಿತಾರೆ. ಬಾಬಾ ಅನೇಕರಿಗೆ ನನ್ನನ್ನು ಯಾವಾಗಲೂ ಸ್ಮರಿಸಿರಿ, ನನ್ನಲ್ಲಿ ಆಶ್ರಯ ಪಡೆಯಿರಿ ಅಂತ ಹೇಳ್ತಾ ಇದ್ರು. ದೇವರು ಯಾರು ಎಂದು ತಿಳಿಯಲು ಇಚ್ಛಿಸಿದವರಿಗೆ ಶ್ರವಣ ಮತ್ತು ಮನನವನ್ನು ಅಭ್ಯಾಸ ಮಾಡುವಂತೆ ಹೇಳ್ತಾ ಇದ್ರು. ಕೆಲವರಿಗೆ ಹರಿನಾಮ ಸ್ಮರಣೆಯನ್ನು ಮಾಡುವಂತೆ, ಕೆಲವರಿಗೆ ಪರಮಾತ್ಮನ ಲೀಲೆಗಳನ್ನು ಶ್ರವಣ ಮಾಡುವಂತೆ, ಕೆಲವರಿಗೆ ಹರಿಯ ಪಾದ ಪೂಜೆ ಮಾಡುವಂತೆ, ಮತ್ತು ಕೆಲವರಿಗೆ ಉದಾತ್ತವಾದ ಪುರಾಣ ಗ್ರಂಥಗಳಾದ ಜ್ಞಾನೇಶ್ವರಿ ಹಾಗೂ ಇತರ ಗ್ರಂಥಗಳನ್ನು ಓದುವಂತೆ ಹೇಳ್ತಾ ಇದ್ರು. ಅನೇಕರಿಗೆ ವಿಷ್ಣು ಸಹಸ್ರನಾಮ ಪಠಣ ಮಾಡುವಂತೆ ಹೇಳ್ತಾ ಇದ್ರು. ಕೆಲವರನ್ನು ತಮ್ಮ ಹತ್ತಿರ ಕೂಡಿಸಿಕೊಳ್ತಾ ಇದ್ರು. ಮತ್ತು ಕೆಲವರನ್ನು ಖಂಡೋಬಾ ದೇವಸ್ಥಾನಕ್ಕೆ ಕಳಿಸ್ಕೊಡ್ತಾ ಇದ್ರು. ಮಿಕ್ಕವರಿಗೆ ಚಾಂದೋಕ್ಯೋಪನಿಷತ್ನಾಗಲಿ ಅಥವಾ ಗೀತೆಯನ್ನಾಗಲಿ ಪಠಿಸೋದಕ್ಕೆ ಹೇಳ್ತಾ ಇದ್ರು. ಅವರ ಉಪದೇಶಗಳಿಗೆ ಮಿತಿನೇ ಇರಲಿಲ್ಲ. ಕೆಲವು ಕುಡುಕರಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಅವರ ಎದೆಯ ಮೇಲೆ ಕುಳಿತು ನೋವು ಮಾಡಿ ಅವರು ಕುಡಿಯುವುದಿಲ್ಲ ಅಂತ ಮಾತು ಕೊಟ್ಟ ಹೊರತು ಬಾಬಾ ಅವ್ರನ್ನ ಬಿಡ್ತಾ ಇರಲಿಲ್ಲ. ಈ ರೀತಿ ಅವ್ರನ್ನ ಅವರು ತಿದ್ದುತ್ತಾ ಇದ್ದರು. ಕೆಲವರಿಗೆ ಕನಸಿನಲ್ಲಿ ಗುರು ಬ್ರಹ್ಮಾದಿ ಮಂತ್ರದ ಅರ್ಥವನ್ನು ವಿವರಿಸಿ ಹೇಳ್ತಾ ಇದ್ರು. ಹಠಯೋಗ ಸಾಧಕರನ್ನು ಬರಮಾಡಿಕೊಂಡು ಅದನ್ನು ಅವರು ಬಿಡುವಂತೆ ಹೇಳಿ ಅವರಿಗೆ ಶಾಂತಿ ಮತ್ತು ತಾಳ್ಮೆಯನ್ನು ಬೋಧಿಸ್ತಾ ಇದ್ರು. ಅವರ ರೀತಿ ನೀತಿಗಳನ್ನು ವರ್ಣಿಸಲು ಅಸಾಧ್ಯ. ಪ್ರಪಂಚದ ವ್ಯವಹಾರದಲ್ಲಿ ಸಾಮಾನ್ಯವಾಗಿ ತಮ್ಮ ಸ್ವಂತ ನಡವಳಿಕೆಯಿಂದಲೇ ಬಾಬಾ ಎಲ್ಲರಿಗೂ ಪಾಠ ಕಲಿಸ್ತಾ ಇದ್ರು. ಅವುಗಳಲ್ಲಿ ಒಂದನ್ನು ಈ ಕೆಳಗೆ ಕೊಟ್ಟಿದೆ. ಶ್ರಮಜೀವಿಗಳಿಗೆ ಸಂಭಾವನೆ. ಒಂದು ದಿನ ಮಧ್ಯಾಹ್ನ ಸಾಯಿಬಾಬಾ ಅವರು ರಾಧಾಕೃಷ್ಣಮಾಯಿ ಅವರ ಮನೆ ಬಳಿಗೆ ಬಂದು ಏಣಿ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ರು. ಕೆಲವರು ಏಣಿ ತೆಗೆದುಕೊಂಡು ಬಂದು ಬಾಬಾ ಅವರ ಆಜ್ಞೆಯಂತೆ ಅದನ್ನು ಗೋಡೆಗೆ ಒರಗಿಸಿ ಇಟ್ಟರು. ಆಗ ಅವರು ವಾಮನ ಗೋಂದಕರ ಅವರ ಮನೆ ಮೇಲೆ ಹತ್ತಿ ರಾಧಾಕೃಷ್ಣಮಾಯಿ ಅವರ ಮನೆ ಮೇಲೆ ಬಂದು ನಂತರ ಕೆಳಗಡೆ ಇಳಿದ್ರು. ಬಾಬಾ ಅವರ ಈ ನಡತೆ ಯಾರಿಗೂ ಅರ್ಥವಾಗಲಿಲ್ಲ. ರಾಧಾಕೃಷ್ಣಮಾಯಿ ಅವರು ಆಗ ಚಳಿ ಜ್ವರದಿಂದ ಬಳಲ್ತಾ ಇದ್ರು. ಆ ಜ್ವರವನ್ನು ಹೋಗಲಾಡಿಸಲೋಸುಗುವೆ ಬಾಬಾ ಅವರು ಹಾಗೆ ನಡೆದುಕೊಂಡ್ರು. ಮಾಳಿಗೆಯಿಂದ ಕೆಳಗಿಳಿದ ತಕ್ಷಣ ಬಾಬಾ ಏಣಿಯನ್ನು ತಂದುಕೊಟ್ಟವನಿಗೆ 2 ರೂಗಳನ್ನು ಕೊಟ್ಟರು. ಕೆಲವರು ಧೈರ್ಯ ಮಾಡಿ, ಬಾಬಾ ಈ ಸಣ್ಣ ಕೆಲಸಕ್ಕೆ ಇಷ್ಟು ದುಡ್ಡು ಏಕೆ ಕೊಟ್ಟಿರಿ ಅಂತ ಬಾಬಾರವ್ರನ್ನ ಕೇಳಿದ್ರು. ಆಗ ಬಾಬಾರವರು ಇತರರ ಶ್ರಮವನ್ನು ಯಾರು ಪುಕ್ಕಟ್ಟೆ ಪಡಿಬಾರ್ದು ಅಂತ ಉತ್ತರಿಸಿದ್ರು. ಕೆಲಸಗಾರರಿಗೆ ಕೂಲಿಯನ್ನು ಧಾರಾಳವಾದ ಮನಸ್ಸಿನಿಂದ ತಪ್ಪದೇ ಕೊಡಬೇಕು. ಬಾಬಾ ಅವರ ತತ್ವವನ್ನು ಅನುಷ್ಠಾನಕ್ಕೆ ತಂದರೆ ಕೆಲಸಗಾರರಿಗೂ ಮಾಲೀಕರಿಗೂ ವಿರಸವೇ ಬರುವುದಿಲ್ಲ.
ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು. ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿ ಮಾಡೋಣ. ಶ್ರೀ ಸಾಯಿ ಪ್ರಣಾಮ. ಧನ್ಯವಾದಗಳು.